ಪಂಚತಂತ್ರ ಕಥೆಗಳು ಕರ್ನಾಟಕದ ತೊಗಲು ಗೊಂಬೆ ಆಟ ಶೈಲಿಯಲ್ಲಿ ಹಿರಿಯರು ದೀಪಗಳನ್ನು ಬೆಳಗಿ ಈ ಪಂಚತಂತ್ರ ಕಥೆಯನ್ನು ಆರಂಭಿಸುತ್ತಾರೆ. ಬ್ರಾಹ್ಮಣ, ಕಳ್ಳ ಮತ್ತು ಪಿಶಾಚಿ. ಬಡ ಬ್ರಾಹ್ಮಣ ದ್ರೋಣಶರ್ಮ 2 ಉಡುಗೊರೆಯ ಕರುಗಳೊಂದಿಗೆ ಮನೆಗೆ ಮರಳುತ್ತಾನೆ. ಆ ಉಡುಗೊರೆಯನ್ನು ಸಾತ್ವಿಕವಾಗಿ ಕಾಪಾಡಿಕೊಂಡು ರಾತ್ರಿ ಆಗುವ ಮೊದಲು ತನ್ನ ಚಿಕ್ಕ ಮನೆಯನ್ನು ತಲುಪಲು ಆತುರಪಡುತ್ತಾನೆ. ಒಬ್ಬ ಕಳ್ಳನು ಕರುಗಳನ್ನು ನೋಡಿ ಅವುಗಳನ್ನು ಕದಿಯುವ ಯೋಚನೆಯಿಂದ ಮೃದುವಾಗಿ ಹಿಂಬಾಲಿಸುತ್ತಾನೆ. ಮನೆಯಲ್ಲಿ ಬ್ರಾಹ್ಮಣನು ಕರುಗಳನ್ನು ಸುರಕ್ಷಿತವಾಗಿ ಕಟ್ಟಿ ವಿಶ್ರಾಂತಿಗೆ ಮಲಗುತ್ತಾನೆ. ಅದೇ ದಾರಿಯಿಂದ ಹಸಿದ ಪಿಶಾಚಿ ಒಬ್ಬ ಮಲಗಿರುವ ಬ್ರಾಹ್ಮಣನನ್ನು ಹುಡುಕುತ್ತಾ ಬರುತ್ತದೆ. ಮೊದಲು ನಾನು ಕರುಗಳನ್ನು ತೆಗೆದುಕೊಳ್ಳುತ್ತೇನೆ. ಇಲ್ಲ, ಮೊದಲು ನಾನು ಬ್ರಾಹ್ಮಣನನ್ನೇ ನುಂಗುತ್ತೇನೆ. ನೀನು ಮೊದಲೇ ದಾಳಿ ಮಾಡಿದರೆ ಅವನು ಎಚ್ಚರಗೊಳ್ಳುತ್ತಾನೆ. ನೀನು ಮೊದಲೇ ಕದ್ದರೆ ಕರುಗಳು ಉದ್ರಿಕ್ತವಾಗಿ ಮೊರೆ ಹಾಕುತ್ತವೆ. ಪ್ರತಿಯೊಬ್ಬನಿಗೂ ಮೊದಲು ಅವಕಾಶ ಬೇಕು. ಅವರ ಜಗಳ ರಾತ್ರಿ ವೇಳೆ ಜೋರಾಗಿ ಹೆಚ್ಚುತ್ತಾ ಹೋಗುತ್ತದೆ. ಆ ಗದ್ದಲಕ್ಕೆ ಬ್ರಾಹ್ಮಣನ ನಿದ್ರೆ ಕಣ್ಗಳೆಯುತ್ತದೆ. ಓ ರಕ್ಷಕನೇ, ನನ್ನನ್ನು ಕಾಪಾಡು. ಅವನ ಪ್ರಾರ್ಥನೆ ಕೇಳುತ್ತಲೇ ಕಳ್ಳನು ಖಾಲಿಹಸ್ತನಾಗಿ ಓಡಿ ತಪ್ಪಿಸಿಕೊಳ್ಳುತ್ತಾನೆ. ಪಿಶಾಚಿಯೂ ಕುಗ್ಗಿ ಅಳಿದು ಹೋಗುತ್ತದೆ. ಹೀಗಾಗಿ ಬ್ರಾಹ್ಮಣನು ಜೀವವನ್ನು ಕರುಗಳನ್ನು ಉಳಿಸಿಕೊಂಡನು. ಶತ್ರುಗಳ ಜಗಳವೇ ಅವನ ರಕ್ಷಣೆಯಾಗಿತು. ಸಾರಾಂಶ: ಶತ್ರುಗಳು ತಮ್ಮೊಳಗೆ ಜಗಳವಾಡಿದರೆ ಅವರ ಬಲಿಯಾಗಬೇಕಿದ್ದವನು ಸುರಕ್ಷಿತನಾಗುತ್ತಾನೆ. ವಿರೋಧಿಗಳ ಕಲಹ